ಹಲೋ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಿ ಅಲ್ವಾ? ಸೊ ನೋಡಿ, ನಾನು ಇವತ್ತೊಂದು ಕ್ವಿಕ್ಕಾಗಿ ಒಂದು ಆ್ಯಪಲ್ ಕೇಕ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ತೊಗೊಂಡಿದ್ದೀನಿ. ನಾನು ಫಸ್ಟ್ಗೆ ಆ್ಯಪಲ್ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸಿನಲ್ಲಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಆ್ಯಪಲ್ನ. ಆಮೇಲೆ ಒಂದು 3 ಸ್ಪೂನಷ್ಟು ಕೋಕೋ ಪೌಡ್ರ್ ತೊಗೊಂಡಿದ್ದೀನಿ. ಒಂದು ಬೌಲಷ್ಟು ಬ್ರೌನ್ ಶುಗರ್ ತೊಗೊಂಡಿದ್ದೀನಿ. 1 ಬೌಲ್ ಫುಲ್ಲಷ್ಟು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ಒಣ ಕೊಬ್ಬರಿ ಬರುತ್ತಲ್ವ, ಒಣ ಕೊಬ್ಬರಿನ ಸಣ್ಣ ಪೀಸ್ ಮಾಡಿಕೊಂಡು ಮಿಕ್ಸಿನಲ್ಲಿ ಹಾಕ್ಕೊಂಡು ಪುಡಿ ಮಾಡಿಟ್ಕೊಂಡಿದ್ದೀನಿ. ಆಮೇಲೆ ಬನ್ನು ತೊಗೊಂಡಿದ್ದೀನಿ. ಈ ಥರ ಬನ್ನನ್ನು ಒಂದು 4 ಬನ್ನ ಪುಡಿ ಮಾಡಿಟ್ಕೊಂಡಿದ್ದೀನಿ ಮಿಕ್ಸಿನಲ್ಲಿ. ಆಮೇಲೆ ಬಟರ್ ಬೇಕು, ಬೆಣ್ಣೆ. ಇದರಲ್ಲೊಂದು ಅರ್ಧ ಬಟರ್ ತೊಗೊಳ್ಳಿ. ಇದು 100 ಗ್ರಾಮ್ಸ್ ಇದೆ. ಇದರಲ್ಲೊಂದು ಅರ್ಧ ಬಟರ್ ಸಾಕು ಮಾಡೋದಕ್ಕೆ. ಬನ್ನಿ ಈಗ ಹೇಗೆ ಮಾಡೋದಂತ ಸ್ಟಾರ್ಟ್ ಮಾಡೋಣ. ನೋಡಿ, ಪ್ಯಾನ್ ಕಾದಿದೆ. ಈಗೊಂದು ಅರ್ಧ ಬಟರ್ ಹಾಕ್ಕೊಳ್ಳೋಣ. ಬೆಣ್ಣೆ ಕರಗಿದೆ. ಈಗ ನಾವು ಬ್ರೌನ್ ಶುಗರ್ ಹಾಕ್ಕೊಳ್ಳೋಣ. ಸ್ವೀಟ್ನ ನೋಡಿ ಹಾಕ್ಕೋಬೇಕು ನೀವು. ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕೋಣ. ಒಂದು ಅರ್ಧ ಗ್ಲಾಸ್ ಸಾಕು. ನೋಡಿ ಎಷ್ಟು ಬೇಗ. ಫ್ಲೇಮ್ ಮೀಡಿಯಮ್ ಆಗಿ ಇಟ್ಕೊಂಡು ಮಾಡಿಕೊಡಿ, ಜಾಸ್ತಿ ಬೇಡ. ಎಷ್ಟು ಚೆನ್ನಾಗಿ ಕರಗಿದೆ. ಸೊ ಬನ್ನಿ ಆ್ಯಪಲ್ ಪೇಸ್ಟ್ ಹಾಕ್ಕೊಳ್ಳೋಣ. ಮಾಡ್ಕೋಬೇಕು. ಈ ಬೌಲಲ್ಲಿ ನಾನು ಮೆಜರ್ಮೆಂಟ್ ತೊಗೊಂಡಿರೋದು. ಈ ಬೌಲಲ್ಲಿ ಒಂದು ಫುಲ್ ಬೌಲು ನಾನು ಹಾಕಿದ್ದೀನಿ ಬ್ರೌನ್ ಶುಗರು. ನೀವು ನೋಡ್ಕೊಂಡು 2-3 ನಿಮಿಷವರೆಗೂ ಬಿಡಬೇಕಿದನ್ನು. ನೋಡಿ, ಕೊಕ್ಕೋ ಪೌಡ್ರ್ ಆ್ಯಡ್ ಮಾಡ್ಕೊಳ್ಳೋಣ. ಕೊಬ್ಬರಿ ಆ್ಯಡ್ ಮಾಡ್ಕೊಳ್ಳೋಣ. ಅರ್ಧ ಬೌಲಷ್ಟು ಕೊಬ್ಬರಿ ಪುಡಿ ಹಾಕ್ಕೊಳ್ಳಿ. ಇನ್ನು ಅರ್ಧ ಬೌಲ್ ಹಾಗೆ ಇಟ್ಕೊಳ್ಳಿ. 1 ನಿಮಿಷ, ಇನ್ನೊಂದು 2 ನಿಮಿಷವರೆಗೂ ತಿರುಗಿಸ್ತಾ ಇರೋಣ ಈ ಥರ. ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಏನು ಗಂಟು ಹಿಡ್ಕೊಳಲ್ಲ ಇದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಿ ಅಲ್ವಾ? ಪ್ಲೀಸ್ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನನ್ನ ವೀಡಿಯೋಸ್ನ. ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನೂ ಕೊಟ್ಟಿರ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಫಾಲೋ ಮಾಡಿ. ನನ್ನ ವೀಡಿಯೋಸ್ಗೆ ಕಮೆಂಟ್ ಮಾಡಿ. ನಾನು ಎಲ್ಲ ವೀಡಿಯೋಸಲ್ಲೂ ಹೇಳ್ತಿರ್ತೀನಿ, ನನ್ನ ವೀಡಿಯೋಸ್ಗೆ ಆದಷ್ಟು ಕಮೆಂಟ್ ಮಾಡಿ. ಹೇಗಿತ್ತು ಅಂತ ಹೇಳಿಬಿಟ್ಟು ನನಗೆ ನೀವು ಕಮೆಂಟ್ ಮಾಡಿ ಹೇಳಿದರೆ ಅಲ್ವಾ ನನಗೆ ಗೊತ್ತಾಗೋದು ರೆಸಿಪಿ ಹೇಗಿತ್ತು ಅಂತ. ಇದು ನೋಡಿ ಆಗಿದೆ. 1 ನಿಮಿಷ. ನಾನು ಬನ್ನನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ವ, ಬನ್ನಿ ಇದು ಆ್ಯಡ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲದಕ್ಕೂ ಮಿಕ್ಸ್ ಆಗಬೇಕು. ನಾವೇನು ಸಿರಪ್ ಮಾಡ್ಕೊಂಡಿದ್ರಲ್ವ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ಬನ್ನಿಗೆಲ್ಲ, ಬನ್ ಪೌಡರ್ಗೆಲ್ಲನೂ. ಬನ್ನಿ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳೋಣ ಮೇಲೆಗಡೆ. 1 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳ್ಳಿ. ಬೆಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬನ್ನಿ ಇವಾಗ ಗ್ಯಾಸ್ ಆಫ್ ಮಾಡೋಣ. ಬಿಸಿ ಇರೋವಾಗೆ ಉಂಡೆ ಕಟ್ಬಿಡ್ಬೇಕು ಈ ಥರ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉಂಡೆ ಕಟ್ಟಿ ಸ್ವಲ್ಪ ಕೊಬ್ಬರಿ ಪೌಡರ್ ಉಳಿಸ್ಕೊಂಡಿರ್ತೀರಲ್ವ, ಈ ಥರ ತಿರುಗಿಸ್ತಾ ಇರಬೇಕು. ಅವಾಗ ಎಲ್ಲ ಕಡೆನೂ ಕೋಟ್ ಆಗುತ್ತೆ. ಬಿಸಿ ಇದ್ದಾಗೆ ಉಂಡೆ ಕಟ್ಕೊಬಿಡಿ. ಆರೋದ್ಮೇಲೆ ಕಟ್ಟೋದಕ್ಕೆ ಬರಲ್ಲ. ಬಿಸಿ ಇದ್ದಾಗೆ ಕಟ್ಕೊಬಿಡಿ ಉಂಡೆಗಳನ್ನ. ನೋಡಿ ಆ್ಯಪಲ್ ಕೇಕ್ ರೆಡಿ ಇದೆ. ನೀವು ಮಾಡ್ಕೊಂಡು ತಿಂದು ನನಗೆ ಕಮೆಂಟಲ್ಲಿ ಹೇಳಿ ಯಾವ ಥರ ಇತ್ತು ನನ್ನ ರೆಸಿಪಿ ಅಂತ ಹೇಳಿಬಿಟ್ಟು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ಇಲ್ಲಾಂದರೆ ಒಂದು ಡಿಸ್ಲೈಕ್ ಮಾಡಿ. ಪ್ಲೀಸ್ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ವೀಡಿಯೋಸ್ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು. ಧನ್ಯವಾದಗಳು.